ಗುಡ್ ಮಾರ್ನಿಂಗ್ ಎಲ್ರಿಗೂ, ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ಹೀಗೆ ಬೆಳಿಗ್ಗೆ ಬೆಳಿಗ್ಗೆ ಗಾರ್ಡನಿಗೆ ಹೋಗಿ ಹೂವನ್ನು ನೋಡುವುದರಿಂದ ಪಾಸಿಟಿವ್ ಫೀಲ್ ಬರುತ್ತೆ, ಅಷ್ಟೇ ಅಲ್ಲದೆ ಫ್ರೆಶ್ ಫೀಲ್ ಆಗುತ್ತೆ. ಹಾಗೆ ನಾನಿವತ್ತು ಬೆಳಿಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಹೆಲ್ದಿಯಾದ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಅದೇ ಕರಿ ಲೀವ್ಸ್ ಚಟ್ನಿ, ಅಂದರೆ ಕರಿಬೇವಿನ ಎಲೆಯ ಚಟ್ನಿ. ತುಂಬ ಹೆಲ್ದಿ ರೆಸಿಪಿ ಇದು, ಡಯಾಬಿಟೀಸಿಗಂತೂ ತುಂಬ ಒಳ್ಳೆಯದು. ಮತ್ತು ಮನೆಯಲ್ಲಿದ್ದ ಕೆಲವೇ ಇಂಗ್ರೀಡಿಯೆಂಟ್ಸಿಂದ ಮಾಡುವಂಥ ರೆಸಿಪಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇನ್ನೂ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನು ಕೆಲವು ಇಂಗ್ರೀಡಿಯೆಂಟ್ಸನ್ನು ತಗೊಂಡಿದ್ದೇನೆ. ಇದರಲ್ಲಿ ಇದೆ ತೆಂಗಿನ ತುರಿ, ಇದು 1/4 ಕಪ್ ಇದೆ. ಮತ್ತು ನೋಡಿ, ಇದು ಕರಿ ಲೀವ್ಸ್, ಕರಿಬೇವಿನ ಎಲೆ, ಮತ್ತು 1 ಹಸಿಮೆಣಸು, ಸಣ್ಣ ತುಂಡು ಹುಳಿ, ಮತ್ತು ನೋಡಿ ಸಣ್ಣದು ಶುಂಠಿ, ಮತ್ತು 1 ಡೇಟ್ಸನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ 1 ಇದೆ. ಒಂಥರ ಹುಳಿ ಮತ್ತು ಸಿಹಿ ಇದು ಟೇಸ್ಟ್ ಕೊಡುತ್ತೆ. ಮತ್ತು ಕೆಲವರು ಹೇಳ್ತಾರೆ ಇದನ್ನು ಕರಿ ಲೀವ್ಸ್ ಹಾಕಿದರೆ, ಅಂದರೆ ಕರಿಬೇವಿನ ಎಲೆ ಹಾಕಿದರೆ ಕಹಿ ಆಗುತ್ತೆ ಅಂತ. ಖಂಡಿತ ಕಹಿ ಆಗಲ್ಲ, ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಚಟ್ನಿ. ಇದು ನಿಮಗೆ ದೋಸೆ ಜೊತೆ ಮತ್ತು ಇಡ್ಲಿ ಜೊತೆ, ಅಷ್ಟೇ ಅಲ್ಲದೆ ಕಡುಬು ಜೊತೆ ಕೂಡ. ನಾನಿವತ್ತು ಕಡುಬು ಮಾಡಿದ್ದೇನೆ, ಅದರ ಜೊತೆಗಂತೂ ತುಂಬ ಒಳ್ಳೆಯ ಕಾಂಬಿನೇಷನ್ ಈ ಚಟ್ನಿ. ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಒಂದು 5 ನಿಮಿಷದಲ್ಲಿ ಮಾಡಿ ಮುಗಿಸುವಂಥ ರೆಸಿಪಿ ಇದು. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಈ ಕರಿ ಲೀವ್ಸಲ್ಲಿ. ಸ್ಪೆಷಲಿ ಹೇರ್ ಗ್ರೋತಿಗೆ ಮತ್ತು ಹೇರ್ ಥಿಕ್ನೆಸ್ಸಿಗೆ ಹೇಳಿದಂಥ ಕರಿ ಲೀವ್ಸ್. ಈ ಕರಿಬೇವಿನ ಎಲೆ ಹಲವು ರೆಸಿಪಿಯಲ್ಲಿ ಯೂಸ್ ಮಾಡ್ಬೋದು. ಹಾಗೆ ನಾನು ಚಟ್ನಿಯಲ್ಲಿ ಹಾಕಿ ಮಾಡ್ತಾ ಇದ್ದೇನೆ. ಮತ್ತು ಈ ಹುಳಿ ಮತ್ತು ಖರ್ಜೂರ ಹಾಕಿದ್ರಿಂದ ಇನ್ನೂ ಟೇಸ್ಟಿಯಾಗಿ ಬರ್ತದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.